ಸಂಜೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೇನೆ. ನಾವು ಕ್ಲಿನಿಕ್ಕಿಗೆ ಹೋಗ್ತಾ ಇದ್ದೇವೆ, ಡೆಂಟಲ್ ಕ್ಲಿನಿಕ್ಕಿಗೆ. ಕನ್ನಡಕ ಸುಮ್ಮನೆ ತಮಾಷೆಗೆ ಹಾಕಿದೆ, ಅವರ ಕನ್ನಡಕವನ್ನು ತೆಗೆದು ಹಾಕಿದ್ದು ನಾನು. ಸದ್ಯಕ್ಕೆ ಕಣ್ಣು ಇವಾಗ ಸರಿ ಉಂಟು, ಮುಂದೆ ಬೇಕಾಗ್ಬೋದು ಅಂತ ಗೊತ್ತಿಲ್ಲ. ಇದು ಅವಳ ಹಲ್ಲು ಫಿಲ್ಲಿಂಗ್ಸ್ ಮಾಡಲಿಕ್ಕೆ ಉಂಟು, ಅದಕ್ಕೆ ಹೋಗುದು. ಮುಚ್ಚೆ ಡಬ್ಬೆ ಇಡಬಾರ್ದೆ. ಫಸ್ಟಿಗೆ ಮಕ್ಕಳನ್ನು ಸ್ಕೂಲಿಂದ ಪಿಕ್ ಮಾಡಬೇಕು. ಅದರ ನಂತರ ನನಗೆ ಒಬ್ಬರು ಹಲಸಿನ ಹಣ್ಣು ತೆಗೆದಿಟ್ಟಿದ್ದಾರೆ, ನನ್ನ ಸಬ್ಸ್ಕ್ರೈಬರು, ಹಾಗೆ ನನ್ನ ಎಲ್ಲ ವೀಡಿಯೋಸ್ ನೋಡ್ತಾರೆ ಅವರು, ಹಾಗೆ ನಮ್ಮ ಊರಿನವರು ಕೂಡ. ಅವರು ಪಾಪ ನಿನ್ನೆ ಹೇಳಿದರು ನಾನೊಂದು 2 ಹಲಸಿನ ಹಣ್ಣು ತೆಗೆದಿಟ್ಟಿದ್ದೇನೆ ಅಂತ. ಹಾಗೆ ಬರುವಾಗ ಅದನ್ನು ಕೂಡ ತೆಗೆದುಕೊಂಡು ಬರಬೇಕು. ನಾವು ಸ್ಕೂಲಿನ ಹತ್ರ ಬಂದಿದ್ದೇವೆ. ಖುಷಿಗೆ ಇವತ್ತು ಪುನಃ ಕ್ಲಿನಿಕ್ಗೆ ಹೋಗ್ಲಿಕ್ಕೆ ಉಂಟು, ಫಿಲ್ಲಿಂಗ್ಸ್ ಮಾಡಲಿಕ್ಕೆ ಉಂಟು ಅಲ್ಲಿ, ಹಾಗೆ ಸ್ಕೂಲಿನ ಹತ್ರ ಬಂದಿದ್ದೇವೆ. ಕ್ಲಿನಿಕಲ್ಲಿ ಜನ ಇದ್ದಾರೆ, ಹಾಗಾಗಿ ನಾವು ವೆಯ್ಟ್ ಮಾಡ್ತಾ ಇದ್ದೇವೆ. ಮಕ್ಕಳಿಗೆ ಹಸಿವು ಕೂಡ ಆಗ್ತಾ ಉಂಟು. ಹಾಗೆ ಖುಷಿ ಅಲ್ಲಿಗೆ ಸಿಮೆಂಟ್ ಹಾಕಿ ಬಂದ್ವಿ, ನಾವು ಕಾಂಕ್ರೀಟ್ ಹಾಕಿದ್ವಿ. ಸಿಮೆಂಟ್ ಬಂದು ಎಲ್ಲಿ ಎತ್ಕೊಂಡು ಪೊಯ್ ಎತ್ತು. ಇವತ್ತು ಅವಳಿಗೆ ಕಲರ್ ಫುಡ್ ತಿನ್ಲಿಕ್ಕಿಲ್ಲ, ಹಾಗೆ ಯಾವುದು ತಿನ್ಲಿಕ್ಕಿಲ್ಲ ಅಲ್ಲ ಖುಷಿ. ಕರ್ಡ್ ತಿನ್ಬೋದು, ಕರ್ಡ್ ರೈಸಲ್ಲಿ ಊಟ ಮಾಡ್ಬೋದು, ಮಿಲ್ಕ್ ಕುಡಿಬೋದು. ಅದು ಅಲ್ಲಿಗೆ ಕಲರ್ ಹಿಡಿತದಲ್ಲ ಅದಕ್ಕೋಸ್ಕರ. ಇತ್ತಲ್ಲೇ ಬಯ್ಯ ಮುಟ್ಲ ಇಲ್ಲಿ ಶಾಲೆ ಕರ್ಡ್ ರೈಸ್ ಕೊಂಡವಳು. ಕರ್ಡ್ ಉಂಡಾ ಇಜ್ಜದ ಅಪ್ಪ ಎಲ್ಲ ಕಾಂಟೆದ ಅದು ಕಾಂಟೆ ಖಾಲಿ ದೋಸೆ ಇತ್ತು. ಮೊಬೈಲ್ ಕೊರ್ಪೆ ಈಗ ಒಂದು ಹೊಸ ಬ್ಯಾಕ್ರಿ ಓಪನ್ ಆಗಿದೆ ಕುಪ್ಪೆ ಪದವಿನಲ್ಲಿ. ನಿಕ್ಕ ತಿನ್ನಿರಿಜ್ಜದ ಕೋಲ್ಡ್ ಬರೋಳಿ ಬರೋಳಿದ. ಹಾಗೆ ಇವಾಗ ಹಲಸಿನ ಹಣ್ಣು ತರಲಿಕ್ಕೆ ಅಂತ ಹೋಗ್ತಾ ಇದ್ದೇವೆ ಅವರ ಮನೆಗೆ. ಹಾಗೆ ನಾವು ಕ್ಲಿನಿಕ್ಕಿಗೆ ಹೋಗಿ ಹಲಸಿನ ಹಣ್ಣೆಲ್ಲ ತಂದ್ವಿ ಕ್ಲಿನಿಕ್ಕಿಂದ ಬರುವಾಗ. ಪಲಕಾಯಿ ಜಪ್ಪಲೆ ಖುಷಿ ನಿಕ್ಕು ಇನ್ನು ಅವಳ ತಿನ್ನಿರಿಜ್ಜಿದೆ ನಿಕ್ಕ ಪೆಲಕಾಯಿಲ ಇತ್ತು ತಿಂದಿಜ್ಜದ. ಹಲಸಿನ ಹಣ್ಣು ಇದು ಪರಿಮಳ ಬರ್ತಾ ಉಂಟು, ಇದನ್ನು ಇವಾಗ ಕಟ್ ಮಾಡಬೇಕು. ನಾನು ಕತ್ತೆ ಹಿಡ್ಕೊಂಡು ಬರುವಾಗ ನನ್ನ ಗಂಡ ಬೀಸಕ್ತಿಯಲ್ಲಿ ಹೋಗ್ತಾ ಇದ್ದಾರೆ. ಪ್ಯಾಂಟ್ ಇಡಾಗಿ ಎಡೋಂಡಿಯ ಹಂಗೋ ಒಂದು ಸೈಡ್ ಇರ್ತೀನಿ ನಾ ಕೂಡಿಡ್ತೀನಿ ನೋಡಿ. ಓ ಗಿರೆಗೆ ಬೋರ್ಡ್ ಇತ್ನ ಕಟ್ ಮಾಡ್ತೀರಿ ನೋಡೋದು ಬಾಯ್ಕೊಂಡು ಒಳ್ಳೇದುಂಟು. ಥ್ಯಾಂಕ್ಸ್ ವಿದ್ಯಾಶ್ರೀಗೆ. ಹಲಸಿನ ಹಣ್ಣು ತಿಂದು ಖುಷಿ ಆಯಿತು ನನಗೆ. ಈ ಸಲ ಹಲಸಿನ ಹಣ್ಣು ನಾವು ಜಾಸ್ತಿ ತಿನ್ನಲೇ ಇಲ್ಲ, ಒಮ್ಮೆ ತಂದದು ಅದು ಮೇಲಿಂದ ಬಿದ್ದು ತುಂಬ ಹಾಳಾಗಿತ್ತು ಅದರಲ್ಲಿ. ಹಾಗೆ ನಮಗೆ ಸಿಕ್ಕಿದ್ದೆ ಸ್ವಲ್ಪ ಅದರಲ್ಲಿ. ಮತ್ತು ಅಮ್ಮ ಬರುವಾಗ ಸ್ವಲ್ಪ ತಂದಿದ್ರು, ಅದು ಕೂಡ ಹಾಳಾಗಿತ್ತು. ಅದು ಬರುವಾಗ ಫುಲ್ ನೀರಿಳಿದು ಅದು ತಿನ್ನಲಿಕ್ಕೆ ಆಗಲಿಲ್ಲ ನಮಗೆ. ಹಾಗೆ ನಾನು ಅಂದ್ಕೊಂಡೆ ಮತ್ತೆ ಅಮ್ಮ ನಾನು ಬಿಡಲಿಕ್ಕೆ ಕಾಸರಗೋಡಿಗೆ ಹೋದರೆ ತರುವ ಅಂತ. ಮತ್ತು ಅಮ್ಮ ಹೇಳಿದ್ರು ಇಲ್ಲ ನಾನು ಬಸ್ಸಲ್ಲಿ ಹೋಗ್ತೇನೆ ಅಂತ ಹೇಳಿದ್ರಲ್ಲ, ಹಾಗೆ ಅದು ಕೂಡ ಕ್ಯಾನ್ಸಲ್ ಆಯಿತು. ಹಾಗೆ ಇವರುಂಟಲ್ವಾ, ನಾನು ಇವರ ಹತ್ರ ಏನು ಹೇಳಲಿಲ್ಲ, ನಮ್ಮ ಊರಿನವರೇ, ನಮ್ಮ ವೀಡಿಯೋಸ್ ಎಲ್ಲ ವೀಡಿಯೋಸ್ ನೋಡ್ತಾರೆ. ಹಾಗೆ
ಕೇಳ್ತಾರೆ ಕೂಡ ಈ ಥರ ನೋಡಿದೆ ಖುಷಿ ಆಗ್ತದೆ. ಹಾಗೆ ಅವರು ನನಗೆ ನನ್ನ ವೀಡಿಯೋಸಲ್ಲೆಲ್ಲ ಹೇಳ್ತಾರಲ್ವ ಹಲಸಿನ ಹಣ್ಣು ಇಷ್ಟ ಅಂತ, ಹಾಗೆ ಅವರು ಹಲಸಿನ ಹಣ್ಣು ಪಾಪ ಕೊಯ್ದು ತೆಗೆದಿಟ್ಟು ನನಗೆ ಫೋನ್ ಮಾಡಿದರು, ನಿನ್ನೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿದರು ಹಲಸಿನ ಹಣ್ಣು ಉಂಟು ಬೇಕಾ ಅಂತ. ಹಾಗೆ ಮತ್ತೆ ಇವತ್ತು ಹೋಗಿ ನಾವು ತಂದದ್ದು. ಹಾಗೆ ತುಂಬ ಒಂಥರ ಖುಷಿ ಆಯಿತು ನನಗೆ. ಕೇಳದಿದ್ದರೂ ಕೂಡ ಪಾಪ ಅವರು ತೆಗೆದಿಟ್ರಲ್ಲ, ಅದೇ ಒಂದು ಖುಷಿ ನನಗೆ. ಹಾಗೆ ಅವರು ತೆಗೆದಿಟ್ಟ ಕಾರಣ ನಾನು ಮತ್ತೆ ಹೋಗಿ ತಂದೆ. ಅವರು ಪ್ರೀತಿಯಿಂದ ತೆಗೆದು ಇಡುವಾಗ, ಹಾಗೆ ನಾವಿವಾಗ ಕ್ಲಿನಿಕ್ಗೆ ಹೋಗಿ ಬರುವಾಗ ತೆಗೆದುಕೊಂಡು ಬಂದದ್ದು. ಮತ್ತು ವೀಡಿಯೋಸಲ್ಲಿ ನೆಕ್ಸ್ಟ್ ಟೈಮ್ ಅವರು ದೇವಸ್ಥಾನದಲ್ಲೆಲ್ಲ ಸಿಗ್ತಾರೆ, ಅವಾಗ ತೋರಿಸ್ತೇನೆ ನಾನು. ನನಗೆ ಏನೋ ಒಮ್ಮೆ ವೀಡಿಯೋ ಮಾಡುವ ಅಂದ್ಕೊಂಡೆ, ಮತ್ತು ನನಗೆ ಇದು ಇಷ್ಟ ಆಗದಿದ್ರೆ ಅಂತ ಕೇಳಲಿಕ್ಕೆ ಕೂಡ ನನಗೆ ಏನೋ ಆಯಿತು ವೀಡಿಯೋಸ್ ಮಾಡಲಾ ಅಂತ. ಹಾಗೆ ನೆಕ್ಸ್ಟ್ ಟೈಮ್ ದೇವಸ್ಥಾನದಲ್ಲಿ ಸಿಗ್ತಾರೆ ಅವರು ಜಾಸ್ತಿಯಾಗಿ, ಆವಾಗ ನಾನು ವೀಡಿಯೋಸ್ ಮಾಡ್ತೇನೆ, ಯಾರು ಅಂತ ತೋರಿಸ್ತೇನೆ. ಆವಾಗ ನನಗೆ ಉಂಟಲ್ವಾ ಎಲ್ಲರನ್ನು ವೀಡಿಯೋಸಲ್ಲೇ ತೋರಿಸ್ಬೇಕು ಅಂತ ಇರ್ತದೆ, ಆದರೆ ಕೂಡ ಮನಸ್ಸಲ್ಲಿ ಆಗೋದು ಅವ್ರಿಗೆ ಇಷ್ಟ ಆಗ್ತದಾ ಇಲ್ಲೋ ಅಂತ. ಹಾಗೆ ನಾನು ವೀಡಿಯೋಸ್ ತೆಗೆಯೋದಿರೋದು. ನನಗೆ ಇಷ್ಟ ನನ್ನ ವೀಡಿಯೋಸಲ್ಲಿ ಎಲ್ಲರನ್ನು ತೋರಿಸೋದು, ನಮಗೆ ಇಷ್ಟ ಇದ್ದವರನ್ನು ತೋರಿಸೋದು. ಇವಾಗ ನಮಗೆ ಒಬ್ಬರು ಪ್ರೀತಿಯಿಂದ ಏನಾದರೂ ಕೊಡುವಾಗ ನಮಗೆ ಕೂಡ ಆಸೆ ಇರ್ತದಲ್ಲ ಅವರನ್ನು ತೋರಿಸುವ ವೀಡಿಯೋಸಲ್ಲಿ ಅಂತ. ಅದೇ ಪರ್ಮಿಷನ್ ಇಲ್ಲದೆ ವೀಡಿಯೋಸ್ ಮಾಡೋದು ಸರಿಯಲ್ಲ ಅಲ್ವ. ಹಾಗಾಗಿ ನೆಕ್ಸ್ಟ್ ಟೈಮ್ ಅವ್ರು ಜಾಸ್ತಿ ಸಿಗ್ತಾರೆ ನನಗೆ ದೇವಸ್ಥಾನದಲ್ಲೆಲ್ಲ, ಅವಾಗ ಅವ್ರ ಹತ್ರ ಕೇಳಿ ಅವರ ವೀಡಿಯೋಸ್ ತೆಗಿತೇನೆ ನಾನು. ಇನ್ನು ಫಿಶ್ ಕ್ಲೀನ್ ಮಾಡಲಿಕ್ಕೆ ಉಂಟು. ಬರುವಾಗ ಸಿಗಡಿ ತಂದಿದ್ದೇವೆ, ಹಾಗೆ ಅದರ ಅದು ಕ್ಲೀನ್ ಮಾಡಿ ಅದರ ಪದಾರ್ಥ ಆಗಬೇಕು. ಹಾಗೆ ನಾನು ಇವತ್ತು ಹಾಸ್ಪಿಟ್ಲಿಗೆ ಹೋದನುಂಟಲ್ಲ, ಈ ಊರಿನವರಿಗೆ ಹೇಳ್ತಾ ಇದ್ದೇನೆ, ಯಾರಾದರೂ ವೀಡಿಯೋಸ್ ನೋಡ್ತಾ ಇದ್ದರೆ, ಇದು ಎಡಪದವು ಅಂತ ಹೇಳುವ ಸ್ಥಳದಲ್ಲಿ, ಎಡಪದವು ಜಂಕ್ಷನಲ್ಲಿ ಅವರ ಕ್ಲಿನಿಕ್ ಇದೆ. ನನಗೆ ತುಂಬ ಏನು ಹಣ ಅಂತ ಅನಿಸ್ಲಿಲ್ಲ. ಇವಳ ಫಿಲ್ಲಿಂಗ್ಸ್ ಇವತ್ತು ಫಿಲ್ಲಿಂಗ್ಸ್ ಮಾಡಿದ್ದು ಖುಷಿ ಹಲ್ಲಿಗೆ. ಫಿಲ್ಲಿಂಗ್ಸಿಗೆ 700 ತೆಗೆದ್ರು. ಆಮೇಲೆ ಮೊನ್ನೆ ಒಂದು ಹಲ್ಲು ತೆಗೆದ್ರು, ಅದಕ್ಕೆ 150 ತೆಗೆದದು. ಹಾಗೆ ರೀಸನೇಬಲ್ ಪ್ರೈಸ್ ಅಂತ ಅನಿಸಿತ್ತು ನನಗೆ. ಡಾಕ್ಟ್ರು ಕೂಡ ಒಳ್ಳೆ ಕ್ಲೋಸ್ ಆಗಿ ಮಾತಾಡ್ತಾರೆ ನಮ್ಮ ಹತ್ರ, ಲೇಡಿ ಡಾಕ್ಟ್ರು. ಯಾರಾದರೂ ಬೇಕಿದ್ರೆ ಒಮ್ಮೆ ವಿಸಿಟ್ ಮಾಡಿ ಅಲ್ಲಿಗೆ, ಎಡಪದವು ಜಂಕ್ಷನಲ್ಲಿ ಉಂಟು. ಎಂತ ಗೊತ್ತುಂಟಾ, ಹಲಸಿನ ಹಣ್ಣು ತಿಂದುಂಟಲ್ಲ, ಕೆಲವರಿಗೆ ಹೊಟ್ಟೆ ನೋವು ಸ್ಟಾರ್ಟ್ ಆಗ್ತದೆ, ಕೆಲವರಿಗೆ ಹಲಸಿನ ಹಣ್ಣು ತಿಂದ ಕೂಡಲೇ ಹೊಟ್ಟೆ ನೋವು ಆಗ್ತದಲ್ಲ, ಅದಕ್ಕೆ ಅದರಲ್ಲಿ ಒಂದು ಮೆಡಿಸಿನ್ ಉಂಟು. ಹಲಸಿನ ಹಣ್ಣಿನ ಒಂದು ಬೀಜ ತಿನ್ನಬೇಕಂತ ಹಲಸಿನ ಹಣ್ಣು ತಿಂದ ನಂತರ, ಆವಾಗ ಹೊಟ್ಟೆ ನೋವು ಆಗೋದಿಲ್ಲ ಅಂತ ನಾನೊಂದು ವೀಡಿಯೋಸಲ್ಲಿ ನೋಡಿದ್ದೆ. ಒಬ್ಬರು ಏಜ್ ಆದವರು ಹೇಳೋದು ಸತ್ಯ ಆಗಿರ್ಬೋದು. ಹಾಗಾಗಿ ಯಾರಿಗಾದರೂ ಹಲಸಿನ ಹಣ್ಣು ತಿಂದ ಕೂಡಲೇ ಹೊಟ್ಟೆ ನೋವು ಆಗೋದಿದ್ರೆ ಅವಾಗಲೇ ಒಂದು ಬೀಜ ಜದ್ದು ತಿನ್ನಬೇಕಂತೆ, ಒಂದು ಬೀಜ. ನನಗೆ ಹೊಟ್ಟೆ ನೋವು ಆಗೋದಿಲ್ಲ, ಹಾಗಾಗಿ ನಾನು ತಿಂತಾ ಇಲ್ಲ. ನಮಗೆ ಒಂದು ರಂಬುಟನ್ ಕೂಡ ಒಬ್ಬರು ಕೊಟ್ಟಿದ್ದಾರೆ ನೋಡಿ. ಇಷ್ಟು ರಂಬುಟನ್ ಆದರೆ ಕೊಂಡೆ. ಹಾಂ, ಸುಮಾರು ಉಂಟದ. ಹೆಂಗೊಂದು ಎತ್ಕೊರ್ಲಿ. ಆ ಕೂಲಿ ಇಡ್ತೀನಿ ನೋಡಿ, ಸುಮಾರು ಐತಿ. ಹೆಂಗೊತ್ತು ಸೈಡ್ ಇಡ್ತೀನಿ ಅಲ್ಲಿ. ఇదండ వచ్చిండ ఎడ్డెప్పంది అబ్బా. ಇವತ್ತು ನನಗೆ ಹಲಸಿನ ಹಣ್ಣಿನ ದೋಸೆ. ಸ್ವಲ್ಪ ತುಪ್ಪ ಹಾಕಿದೆ, ತುಪ್ಪ ಮನೆಯಲ್ಲಿ ಮಾಡಿದ್ದ ತುಪ್ಪ. ನಾನು ಬಾತ್ರೂಮಿಗೆ ಬರುವಾಗ ನಿಮಗೊಂದು ತೋರಿಸುವಂತಾಯಿತು. ನಾವು ಟಾಯ್ಲೆಟಲ್ಲಿ ಈ ಥರ ಪೈಪ್ ಯೂಸ್ ಮಾಡ್ತೇವೆ ಅಲ್ವಾ, ಕೆಲವರಿಗೆ ಅದು ಯೂಸ್ ಮಾಡೋದು ಗೊತ್ತಿರೋದಿಲ್ಲ. ನೋಡಿ, ಈ ಥರ ಯೂಸ್ ಮಾಡ್ತಾರೆ ನೋಡಿ, ಹೀಗೆ ಪ್ರೆಸ್ ಮಾಡ್ತಾ ಇರ್ತಾರೆ, ಅಲ್ಲದಿದ್ದರೆ ಹೀಗೆ ಹಿಡಿತಾರೆ. ಅದಕ್ಕಿಂತ ನೋಡಿ, ಈ ಥರ ಮಾಡಿದರೆ, ಮೇಲ್ಗಡೆ ಓಪನ್ ಮಾಡಿದರೆ ಈ ಥರ ಆಗ್ತದೆ. ಇದು ಕೆಲವರಿಗೆ ಗೊತ್ತಿರ್ತದೆ. ಸ್ಟಾರ್ಟಿಂಗ್ ನನಗೆ ಕೂಡ ಗೊತ್ತಿಲ್ಲ ಇದು, ಆಮೇಲೆ ನನಗೆ ಗೊತ್ತಾಯಿತು, ಹಾಗೆ ತೋರಿಸುವಂತಾಯಿತು ನನಗೆ. ಮಕ್ಕಳು ಸ್ಕೂಲಿಗೆ ಹೋದರು. ಇವಾಗ ನನಗೆ ನಾನು ದೋಸೆ ಮಾಡ್ತಾ ಇದ್ದೇನೆ, ಹಲಸಿನ ಹಣ್ಣಿನ ದೋಸೆ ಮಾಡ್ತಾ ಇದ್ದೇನೆ. ಖುಷಿಗೊಂದು ಹೋಗುವಾಗ ಒಂದು ಪೆಟ್ಟು ಕೂಡ ಸಿಕ್ಕಿತ್ತು ಸ್ಕೂಲಿಗೆ ಹೋಗುವಾಗ. ನನಗೆ ಉಂಟಲ್ಲ, ಈ ಒಂದು ಫಿಂಗರ್ ಹೇಳಿದ್ದೇನಲ್ಲ, ನನಗೆ ತುಂಬ ನೋವು ಅಂತ. ಅದು ಯಾರಾದರೂ ಟಚ್ ಮಾಡಿದರೆ ಕೂಡ, ತುಂಬ ಏನಾದರೂ ಸ್ವಲ್ಪ ಟಚ್ ಮಾಡಿದರೆ ಕೂಡ ನನಗೆ ನೋವು ಸಹಿಸ್ಲಿಕ್ಕೆ ಆಗೋದಿಲ್ಲ. ಇವರು ಮಕ್ಕಳು ಉಂಟಲ್ಲ, ಗೊತ್ತಿಲ್ಲ ಅದೇ ಫಿಂಗರಿಗೆ ಬಂದು ಏನಾದರೂ ಕೂತ್ಕೊಳ್ಳೋದು ಅದರ ಮೇಲೆ, ಅಲ್ಲದಿದ್ದರೆ ಕೈಯಲ್ಲಿ ಏನಾದರೂ ಟಚ್ ಮಾಡಿದರೆ, ಬೇಕು ಅಂತ ನನಗೆ ಟಚ್ ಮಾಡಿದರೆ ಕೂಡ ನೋವಾಗ್ತದೆ. ಈ ಥರ ಜಾಸ್ತಿ ಒಂದು ಫಿಂಗರ್ ಉಂಟಲ್ಲ, ಈ ಒಂದು ಇಷ್ಟು ಭಾಗ ಹೀಗೆ ಮುಟ್ಟಿದರೆ ನನ್ನ ಪ್ರಾಣ ಹೋದಾಗ ಆಗ್ತದೆ. ಹಾಗೆ ಅವಳು ಏನೋ ಗಡಿಬಿಡಿಯಲ್ಲಿ ಕೂತ್ಕೊಂಡ್ಲ ಕೈಯಲ್ಲಿ, ಹಾಗೆ ನನಗೆ ನೋವು ಸಹಿಸ್ಲಿಕ್ಕಾಗಲಿಲ್ಲ. ಆವಾಗಲೇ ಒಂದು ಪೆಟ್ಟು ಸಿಕ್ಕಿದೆ. ಇವಾಗ ಬೇಸರ ಆಗ್ತದೆ. ಮಕ್ಕಳಿಗೆ ಪೆಟ್ಟು ಕೊಟ್ಟು ಮತ್ತೆ ಸ್ವಲ್ಪ ಹೊತ್ತಾಗುವಾಗ ಬೇಸರ ಆಗೋದಲ್ಲ, ಪಾಪ ಅನ್ನಿಸ್ತದೆ ನನಗೆ. ಹಾಗೆ ಗೊತ್ತಿದ್ದಲ್ಲ, ಆದರೆ ಕೂಡ ನನಗೆ ನೋವು ಸಹಿಸ್ಲಿಕ್ಕೆ ಆಗೋದಿಲ್ಲ ಅದರದ್ದು. ಎಷ್ಟು ಒಂದು 7-8 ಇಯರ್ ಆಯಿತು ನಾನು ಈ ಒಂದು ನೋವು ಸಹಿಸೋದು.
ಸಾಕಾಗಿ ಹೋಯ್ತಾ ನೋವು ಸಹಿಸಿ ಉಂಟಲ್ವಾ. ಒಮ್ಮೊಮ್ಮೆ ಅಷ್ಟು ಅಳು ಬರ್ತದೆ ನಮಗೆ, ಅಷ್ಟು ನೋವಾಗ್ತದೆ. ಹಾಗೆ ತಿಂಡಿ ಎಲ್ಲ ತಿಂದಾಯಿತು. ದೋಸೆ ಸೂಪರ್ ಆಗಿದೆ. ಹಾಗೆ ಕೆಲವರು ಒಂದು 2-3 ಜನ ಹೇಳ್ತಾರೆ ಡೈಲಿ ವ್ಲಾಗ್ ಹಾಕಿ ಸಿಸ್ಟರ್ ಅಂತ. ಡೈಲಿ ವ್ಲಾಗ್ ಹಾಕ್ಬೋದು, ಒಳ್ಳೆ ವ್ಯೂಸ್ ಇದ್ದರೆ ಡೈಲಿ ವ್ಲಾಗ್ ಹಾಕೋದಕ್ಕೆ ನನಗೆ ಏನು ತೊಂದರೆ ಇಲ್ಲ. ಆದರೆ ವ್ಯೂಸು ತುಂಬ ಕಮ್ಮಿ ಉಂಟು. ಆಮೇಲೆ ಲೈಕ್ ಕೂಡ ಸಿಕ್ಕಿದ ವ್ಯೂಸಿಗೆ ಲೈಕ್ ಕೂಡ ಅಷ್ಟೇ ಕಮ್ಮಿ ಬರ್ತದೆ. ಒಂದು ಜಾಸ್ತಿ ಅಂತ ಹೇಳಿದರೆ ಒಂದು 30-36 ಜನರು ಲೈಕ್ ಹಾಕ್ತಾರೆ. ಯಾರೋ ಪುಣ್ಯವಂತರು, ಅದು ಕೂಡ ನನಗೆ ಯಾರ್ದ ಗೊತ್ತಿಲ್ಲ. ಕೆಲವರು ಕಮೆಂಟ್ಸ್ ಹಾಕುವಾಗ ನನಗೆ ಗೊತ್ತಾಗ್ತದೆ ಇವರೇ ಆಗಿರ್ಬೋದು ಅಂತ. ಆದರೂ ಕೂಡ ತೊಂದರೆ ಇಲ್ಲ, ಕೆಲವರು ಹಾಕ್ತಾರೆ. ಕೆಲವರಿಗೆ ನೆನಪಿರೋದಿಲ್ಲ ಎನ್ನುವ ನೆನಪಿರದೆ ಕೂಡ ಹಾಕೋದಿರ್ಬೋದು. ಹಾಗೆ ಅದಕ್ಕೋಸ್ಕರ ನಾನು 2 ದಿವಸ ಕೆಮ್ಮ ಹಾಕೋದು. ಮತ್ತು ಅದಕ್ಕೋಸ್ಕರ ಟೈಮ್ ಕೂಡ ಕೊಡಬೇಕಲ್ಲ. ವೀಡಿಯೋ ಮಾಡೋದು ಮಾತ್ರ ಅಲ್ಲ, ಹೋಗುವಾಗ ಫುಲ್ ಟೈಮ್ ಕ್ಯಾಮರಾ ಕೈಯಲ್ಲಿ ಹಿಡಿಬೇಕು. ಆಮೇಲೆ ಏನು ಬೇರೆಯವರು ಹೇಳೋದು ಸಹ ನಾವು ಕೇಳಬೇಕು. ಕೆಲವು ಸಲ ವೀಡಿಯೋಸ್ ಮಾಡಿದರೆ ಕೂಡ ನಮಗೆ ಹಾಗೆ ಹೇಗೆ ಅಂತ ಹೇಳುವವರು ಇರ್ತಾರೆ. ಕೆಲವರು ನಂಜಿಯಲ್ಲಿ ಕೂಡ ಆಗಿರ್ಬೋದು, ನಂಜಿಯಲ್ಲಿ ಮಾತಾಡೋರು ಇರ್ತಾರೆ. ಅದನ್ನೆಲ್ಲ ನಾವು ಕೇಳಬೇಕಾಗ್ತದೆ. ಖಾಲಿ ವೀಡಿಯೋಸ್ ಮಾಡೋದಲ್ಲ, ಅದನ್ನು ಸಹ ನಾವು ಕೇಳಬೇಕಾಗ್ತದೆ ಅಲ್ವಾ. ತೊಂದರೆ ಇಲ್ಲ, ಅದು ಕೇಳಿದರೆ ಸಹ ನನಗೆ ಪರವಾಗಿಲ್ಲ. ವ್ಯೂಸ್ ಬಂದರೆ ನಮಗೇನು ತೊಂದರೆ ಇಲ್ಲ, ಅದು ಹೇಳುವವರು ಹೇಳಿ ಅಲ್ವಾ. ಹಾಗೆ ಅದಕ್ಕೋಸ್ಕರ ನಾನು 2 ದಿವಸಕ್ಕೊಮ್ಮೆ ಹಾಕೋದು. ಇಲ್ಲದಿದ್ದರೆ ನಾನು ಡೈಲಿ ಹಾಕ್ತಾಯಿದ್ದೆ, ಎಷ್ಟು ಕಷ್ಟ ಆದರೂ ಪರವಾಗಿಲ್ಲ ಅಂತ. ಸ್ವಲ್ಪ ಜನ ನಂಜಲಿ ಮಾತಾಡುವವರು ಇದ್ದರು, ಒಳ್ಳೇದು ಮಾತಾಡುವವರು ಕೂಡ ಇದೆ. ವಿಡಿಯೋಕ್ಕೆ ಸಪೋರ್ಟ್ ಮಾಡುವವರು ಕೂಡ ತುಂಬ ಜನರಿದ್ದಾರೆ. ಒಳ್ಳೇದಾಗ್ತದೆ ವೀಡಿಯೋಸ್, ಹಾಗೆ ಹೇಗೆ ಹೊರಗಡೆ ಹೋಗುವಾಗ ಹಾಗೆ ಹೇಳುವವರು ಕೂಡ ಇದ್ದಾರೆ. ಹಾಗೆ 2 ಟೈಪ್ ಜನರು ಇರ್ತಾರಲ್ವಾ. ಎಲ್ಲರೂ ಒಂದೇ ಲೆಕ್ಕ ಇರ್ಲಿಕ್ಕೆ ಆಗೋದಿಲ್ಲ. ಇವಾಗ ನಮ್ಮ ಕೈಯಲ್ಲಿ 5 ಫಿಂಗರ್, ಇವಾಗ ಈ ಫಿಂಗರ್ 5 ಇದೆ. ಈ 5 ಬೆರಳು ಕೂಡ ಒಂದೇ ಲೆಕ್ಕ ಇರೋದಿಲ್ಲ ಅಲ್ಲ, ವ್ಯತ್ಯಾಸ ಇದೆ. ಹಾಗೆ ಜನರಲ್ಲಿ ಕೂಡ ವ್ಯತ್ಯಾಸ ಇರ್ತದೆ. ಕೆಲವರ ಮನಸ್ಸು ಒಳ್ಳೇದಿರೋದಿಲ್ಲ, ಕೆಲವರು ಒಳ್ಳೆ ಮನಸ್ಸಿನವರು ಇರ್ತಾರಲ್ವಾ. ಸಪೋರ್ಟ್ ಮಾಡುವ ಅವರಿಗೆ ಆ ಥರ ಮನಸ್ಸಲ್ಲಿ ಇರ್ತದೆ. ಕೆಲವರಿಗೆ ನಾನು ಯಾಕೆ ಸಪೋರ್ಟ್ ಮಾಡಬೇಕು ಅವರಿಗೆ, ಹಾಗೆ ಟೈಪ್ ಆಫ್ ಪೀಪಲ್ಸ್ ಇರ್ತಾರಲ್ವಾ. ಅದಕ್ಕೆ ನಾವೇನು ಮಾಡ್ಲಿಕ್ಕೆ ಆಗೋದಿಲ್ಲ. ಇವಾಗ ನಾನು ಕೂಡ ಪರ್ಫೆಕ್ಟ್ ಅಂತ ಎಲ್ಲದರಲ್ಲಿ ಹೇಳಲಿಕ್ಕೆ ಆಗೋದಿಲ್ಲ. ಏನಾದರೂ ಒಂದು ಮಿಸ್ಟೇಕ್ ನನ್ನ ಭಾಗದಲ್ಲಿ ಕೂಡ ಇರ್ಬೋದಲ್ಲ. ಹಾಗೆ ಅಷ್ಟೇ. ಹಾಗೆ ನಾನು ಈ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಇಷ್ಟ ಆದರೆ ಲೈಕ್ ಮಾಡಿ. ಮುಂದಿನ ವ್ಲಾಗಿನ ಜೊತೆಗೆ ಸಿಗ್ತಾ ಇದ್ದೇನೆ. ಥ್ಯಾಂಕ್ ಯು.